ಬೆಂಗಳೂರಿನ ವರ್ತೂರಿನ ಕೊಡತಿ ಪ್ರದೇಶದಲ್ಲಿ ಭಯಾನಕ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಕೊಡಗು ಮೂಲದ ರಂಜಿತಾ ತನ್ನ ಪ್ರಿಯಕರ ಅಯ್ಯಪ್ಪನ ಜೊತೆ ಕಳೆದ 2 ತಿಂಗಳಿನಿಂದ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಳು. ಅಯ್ಯಪ್ಪ ಈಗಾಗಲೇ ಮದುವೆಯಾಗಿದ್ದರು. ಹೆಂಡತಿಯನ್ನು ಬಿಟ್ಟು ರಂಜಿತಾಳನ್ನ ಮದುವೆಯಾಗುವುದಾಗಿ ಭರವಸೆ ನೀಡಿದ್ದ. ಆದರೆ ರಂಜಿತಾ ಮೊದಲ ಪತ್ನಿಗೆ ವಿಚ್ಛೇದನ ನೀಡಿ ತನ್ನನ್ನು ಮದುವೆಯಾಗಬೇಕು ಎಂದು ಒತ್ತಾಯಿಸುತ್ತಿದ್ದಳು. ಇದೇ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ನಡೆಯುತ್ತಿತ್ತು. ಮಧ್ಯರಾತ್ರಿ ಜಗಳ ತೀವ್ರಗೊಂಡಾಗ ಆರೋಪಿ ಅಯ್ಯಪ್ಪ ವೈರ್ನಿಂದ ಕುತ್ತಿಗೆ ಬಿಗಿದು ರಂಜಿತಾಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ನಂತರ ಇದನ್ನು ಆತ್ಮಹತ್ಯೆ ಅಂತ ತೋರಿಸಲು ಫ್ಯಾನ್ಗೆ ನೇಣು ಬಿಗಿದಂತೆ ದೃಶ್ಯ ಸೃಷ್ಟಿಸಿದ್ದ. ಮನೆ ಮಾಲೀಕನಿಗೂ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ನಾಟಕವಾಡಿದ್ದ. ಆದರೆ ಸ್ಥಳವನ್ನು ಪರಿಶೀಲಿಸಿದ ಪೊಲೀಸರು ಕುತ್ತಿಗೆಯ ಗುರುತುಗಳು ಮತ್ತು ಸಾಕ್ಷಿಗಳಿಂದ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು ಪತ್ತೆ ಹಚ್ಚಿದರು. ತೀವ್ರ ವಿಚಾರಣೆ ಬಳಿಕ ಆರೋಪಿ ಅಯ್ಯಪ್ಪ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಮದುವೆ ಭರವಸೆ ಕೊಟ್ಟ ಪ್ರೀತಿ ಕೊನೆಗೆ ಪ್ರಾಣ ಕಿತ್ತುಕೊಂಡ ದ್ರೋಹವಾಗಿ ಮಾರ್ಪಟ್ಟಿತ್ತು.